ಕೋರ್ಟ್ನಲ್ಲಿ ಕೆಲಸ ಕೊಡ್ತೀವಿ ಅಂತ 500ರಿಂದ 600 ಜನರಿಗೆ ಮೋಸ. ವಂಚನೆಗೆ ಹೈಕೋರ್ಟ್ ರಿಜಿಸ್ಟ್ರಾರ್ ಮಂಜುನಾಥ್ ನಾಯಕ್ ಸಹಿ ಬಳಕೆ. ವಕೀಲರ ಭವನದಲ್ಲೇ ನಡೆದಿತ್ತು ಮೋಸದಾಟ. ವಿಜಯ ಟೈಮ್ಸ್ ಬಯಲು ಮಾಡ್ತಿದೆ ಭಯಾನಕ ಹಗರಣ. ಏನು ನ್ಯಾಯ ಸಿಗದೆ ಇದ್ದಾಗ ಬರೋದು ಮನುಷ್ಯ ಇಲ್ಲಿ ನ್ಯಾಯಾಂಗಕ್ಕೆ ಬರ್ತೀವಿ. ಆ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಅದರ ಮುಂದೆ ನಿಲ್ಲಿಸಿ ಅಲ್ಲೇ ಅನ್ಯಾಯ ನಡೀತಿದೆ ಅಂದ್ರೆ ನಾವ್ ಯಾರ ಹತ್ರ ನ್ಯಾಯ ಕೇಳಕ್ಕಾಗಲ್ಲ. ರಿಟೈರ್ಡ್ ಕೋರ್ಟ್ ಅಲ್ಲಿ ರಿಟೈರ್ಡ್ ಆದಂತ ಇಬ್ರು ವ್ಯಕ್ತಿ ಬಂದ್ರು. ಆ ಆಫೀಸರ್ ನೋಡಿದ್ರೆ ಅದಕ್ಕೆ ಕನ್ಫರ್ಮ್ ಆಯ್ತು ಇದಾಗುತ್ತೆ ಅಂತ, ಅದನ್ನು ತೋರಿಸಿದ್ರು. ನೆಕ್ಸ್ಟ್ ಜಾಬ್ ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಸಿವಿಲ್ ಕೋರ್ಟಿಗೆ ಕರ್ಕೊಂಡೋದ್ರು. ತುಂಬಾ ನೊಂದೋಗಿದ್ದೀವಿ, ನಮಗೆ ಅಮೌಂಟ್ ಕೊಟ್ಟಿದ್ದೀವಿ, ಆ ಕಡೆ ಹೆಂಗ್ ರಿಕವರಿ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಕೂಲಿ ನಾಡಿ ಮಾಡಿ ಮನೆಯಲ್ಲಿ ತಿನ್ನಕ್ಕೆ ಆಹಾರ ಇಲ್ಲ, ಅಷ್ಟು ಇದಾಗಿದ್ದೀವಿ. ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸೇ. ಇಷ್ಟು ದಿನ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕೊಡ್ತೀವಿ ಅಂತ ಹಣ ಪಡೆದು ವಂಚಿಸುತ್ತಿದ್ದ ಖದೀಮರು ಈಗ ನ್ಯಾಯಾಲಯದ ಹೆಸರನ್ನು ದುರ್ಬಳಕೆ ಮಾಡ್ತಿದ್ದಾರೆ. ನೇರ ನೇಮಕಾತಿ ಮೂಲಕ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ 500ರಿಂದ 600 ಜನರಿಗೆ ವಂಚಿಸಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಕೆಲಸ ಸಿಗತ್ತೆ, ಯಾವುದೇ ಒಂದು ಇದ್ದಿದ್ದರೆ ಡೈರೆಕ್ಟ್ ಅಪಾಯಿಂಟ್ ಅಂದಾಗ ಆಸೆ ಪಟ್ಟು ನಮಗೆ ಇಷ್ಟಿಷ್ಟು ಹಣ ಅಂತವೆಲ್ಲ ಹೇಳಿದ್ರು. ಆವಾಗ ನಾವು ಒಂದು 30 ಲಕ್ಷ ಕೇಳಿದ್ದಕ್ಕೆ ಒಂದು 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾತಾಡಿ ಅವರು ಯಾವ ಥರ ಮಾಡಿದ್ರು ನಂಬಿಕೆ ಬರೋಕ್ಕೆ ಅಂದರೆ ಬೆಂಗಳೂರು ಕರೆದಾಗ ದೊಡ್ಡದೊಂದು ಲಾಯರ್ ಆಫೀಸ್ ಇತ್ತು. ಅದರಲ್ಲಿ ಒಂದು 10 ಜನ ಅಸಿಸ್ಟೆಂಟ್ಗಳು, ದೊಡ್ಡ ದೊಡ್ಡ ಚೇರು, ಅವು ಇವು ನೋಡಿ ನಾವೇ ಹೇಳ್ತೀವಿ ಒಳಗೆ ಹೋಗೋಕ್ಕೆ. ಆಮೇಲೆ ಅವ್ರು ಎಂಥದ್ದು ಬ್ಲೂ ಪ್ರಿಂಟು, ಬ್ಲೂ ಕಾಪಿ, ಇದರಲ್ಲಿ ಆರ್ಡರ್ ಕಾಪಿ ತೊಗೊಳ್ಳಿ, ಆಮೇಲೆ ಅಪ್ಲಿಕೇಶನ್ ತೊಗೊಳ್ಳಿಕ್ಕೆ ನೀವು ಸಿವಿಲ್ ಕೋರ್ಟಿಗೆ ಬರಬೇಕು, ಅಲ್ಲಿ ಬಂದು ಅಪ್ಲಿಕೇಶನ್ ಕೊಡಿ. ಆ ಕೋರ್ಟಲ್ಲಿ ಹೋದ್ವಿ, ಅಲ್ಲಿನ ಜನ, ಅಲ್ಲಿ ಸ್ಪಂದನೆ ಅವೆಲ್ಲ ನೋಡಿ ತುಂಬಾ ನಿಜಾನೇ ಅಂದ್ಕೊಂಡ್ವಿ. ಅದು ನೋಡಿದರೆ ಈ ಥರ ಮೋಸ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಇವರು ವಂಚಿಸಿದ್ದು ಯಾರ ಹೆಸರಲ್ಲಿ ಗೊತ್ತಾ? ಸ್ವತಃ ಅಂದಿನ ಹೈಕೋರ್ಟ್ ರಿಜಿಸ್ಟ್ರಾರ್ ಆಗಿದ್ದ ಮಂಜುನಾಥ್ ನಾಯಕ್ ಅವರ ಹೆಸರಲ್ಲಿ. ಪ್ರಸ್ತುತ ಇವರು ಶಿವಮೊಗ್ಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಾರೆ. ಮಂಜುನಾಥ್ ನಾಯಕ್ ಅವರ ಹೆಸರು ಹಾಗೂ ಸಹಿಯನ್ನು ಬಳಸಿ ಈ ಮಹಾನ್ ವಂಚಕರು ಒಬ್ಬೊಬ್ಬರಿಂದ 25 ಲಕ್ಷ 30 ಲಕ್ಷ ಪಡೆದು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಒಬ್ಬೊಬ್ಬರು 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸೇಮ್ ಇದೇ ಥರ ನಮ್ಮ ಸ್ನೇಹಿತನ ಮಗನಿಗೆ ಯಾವ ರೀತಿ ಇದು ಮಾಡಿದ್ರು ಅದೇ ಥರ ಮಾಡಿದರು. ಗ್ರೀನ್ ಶೀಟ್ ಅಂತೆ, ಮತ್ತು ಕೋರ್ಟ್ ಜಾಬ್ ಆರ್ಡ್ರು, ಅದು ಯಾವುದೋ ಗೋಕುಲಮಲ್ಲಿ ಇರ್ತಕ್ಕಂಥ ಒಂದು ಹೋಟೆಲಲ್ಲಿ ವೆರಿಫಿಕೇಷನ್ ಮಾಡಿಸಿದ್ರು. ಇದು ಜಾಬ್ ಆರ್ಡ್ರ್ ತೋರಿಸಿದ್ರು, ಪಕ್ಕಾ ಇತ್ತು. ಅದ್ರಲ್ಲಿ ಮಂಜುನಾಥ್ ನಾಯಕ್ ಅವರು ಏನು ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಅದೇ ಥರ ಅವ್ರದ್ದೇ ಸೀಲು ಸಿಗ್ನೇಚರ್ ಎಲ್ಲ ಇತ್ತು, ಪಕ್ಕಾ. ಅದರಲ್ಲಿ ಏನೋ ಯಾವುದೇ ಅನುಮಾನ ಬರದೇ ರೀತಿಯಲ್ಲಿ ಆ ಆರ್ಡ್ರು ಫ್ರೇಮ್ ಆಗಿತ್ತು. ಅದಾದಮೇಲೆ ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ ವೆರಿಫಿಕೇಷನ್ ಮಾಡಿಸಿದ್ರು. ಇಷ್ಟೆಲ್ಲ ಮಾಡುವಾಗ ನಮಗೆ ತುಂಬ ಒಂದು ನಂಬಿಕೆನೇ ಬಂತು. ಪಬ್ಲಿಕ್ ಕೋರ್ಟಲ್ಲಿ ವೆರಿಫಿಕೇಷನ್ ಆಗ್ತಾ ಇದೆ ಅಂದ್ಕೊಳ್ಳೆ ನಮಗೆ ಹೌದು ಇದು ಪಕ್ಕನೇ ಆಗ್ತಾ ಇದೆ ಅಂತ ಅನಿಸ್ತು ನನಗೆ. ಈ ಹಗರಣದ ಬಗ್ಗೆ ವಿಜಯ್ ಟೈಮ್ಸ್ ಇನ್ನಷ್ಟು ತನಿಖೆ ಮಾಡಿದಾಗ ಗೊತ್ತಾಯಿತು, ಈ ಎಲ್ಲ ಮೋಸದಾಟ ನಡೆದಿರೋದೇ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರೋ ವಕೀಲರ ಭವನದಲ್ಲಿ. ಇಬ್ರು ಲಾಯರ್ಗಳು ಕುಂತಿರ್ತಾರೆ. ಆ ಇಬ್ರು ಲಾಯರ್ ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ. ಹಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ನಂಬಿಕೆ ಅಂತಂದ್ರೆ, ಕೋರ್ಟ್ ಅಂದ್ರೆ ನಮಗೆ ಅದ್ರೊಳಗೆ ಹೋಗೋದಕ್ಕೆ ಭಯ, ಒಂದ್ ಭಕ್ತಿ ಇದೆ. ಯಾಕೆ ಅಂದ್ರೆ ನಾವು ಎಲ್ಲೋ ದೇವಸ್ಥಾನ ಎಲ್ಲೋ ಒಂದ್ ಕಡೆ ಹೋಗ್ಬೋದು, ಆದ್ರೆ ಕೋರ್ಟಿಗೆ ಡೈರೆಕ್ಟ್ ಆಗಿ ನುಗ್ಗಕ್ಕಾಗುತ್ತಾ? ಒಂದ್ ಭಯ, ಭಕ್ತಿ ಅನ್ನೋದು, ದೇಶಾಭಿಪ್ರಾಯ ಏನೋ ಪ್ರತಿಯೊಂದು ಇರುತ್ತೆ, ಪ್ರೀತಿ ವಿಶ್ವಾಸ, ಒಂದು ಗೌರವ ಅನ್ನೋದಿರುತ್ತೆ. ಅಲ್ಲಿ ಇಂತಹ ನಮ್ಮಂತ ಅಮಾಯಕರನ್ನ ಅಲ್ಲಿ ಅಂತ ಈಗ ಲಾಯರ್, ಜಡ್ಜು ಇವರೆಲ್ಲ ಇದ್ದು ನಮ್ಮನ್ನ ವೆರಿಫಿಕೇಶನ್ಗೆ ಕರೆದಿದ್ದಾರೆ ಅಂತ ಅಂದ್ರೆ ಅವ್ರು ಏನಂತ ಹೇಳೋಣ ಅವ್ರಿಗೆ? ಹೇಳಿ, ನಾವು ಲಾಯರ್ ಅನ್ನೋ, ಜಡ್ಜ್ ಅನ್ನೋ ಅಂದ್ರೆ ಈ ದೇಶ ದ್ರೋಹಿಗಳು ಅಂತ ಹೇಳೋಣ, ಹೇಳಿ ನೀವೇ. ಎಸ್, ಈ ಮಹಾವಂಚನೆ ಮಾಡಿರುವುದು ಯಾರು ಗೊತ್ತಾ? ಇವರೇ ನೋಡಿ. ರಾಜ್ಯದ 600ಕ್ಕೂ ಹೆಚ್ಚು ಜನರಿಂದ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ ಖದೀಮರು ಇವರೇ. ಇವರ ಹೆಸರು ಸುದರ್ಶನ ಅಡ್ಯಂತಾಯ, ಅರ್ಜುನ್ ಅಡ್ಯಂತಾಯ, ಲವೀನಾ ಹಾಗೂ ಜೈಸನ್. ಇವರು ಯಾವ ರೀತಿ ಜನರ ಕೈಗೆ ಚೊಂಬು ಕೊಟ್ಟು ಉಂಡೆನಾಮ ಹಾಕಿದ್ರು ಅನ್ನೋದನ್ನ ನೀವೇ ಕೇಳಿ. ನಾನು ಈಗ ಕೆಲಸ ಬೇಕು ಅಂತೇಳಿ ಇರ್ಬೇಕಾದ್ರೆ ಯಾರೋ ಒಬ್ರು ಈಗ ಹೇಳಿದ್ರು ಈ ತರ ಕೆಲಸ ಕೊಡಿಸ್ತಿದ್ದಾರೆ, ಗೌರ್ಮೆಂಟ್ ಕೆಲಸ ಹೈಕೋರ್ಟ್ ಅಲ್ಲಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಸರಿ ಅಂತೇಳಿ ನೋಡೋಣ ಅಂತೇಳಿ ಹೋದಾಗ ಅರ್ಜುನ್ ಆದಿತ್ಯ ಹಾಗೂ ಅವರ ತಂದೆ ಸುದರ್ಶನ ಆದಿತ್ಯ ಅವರು ಇದ್ರು. ಅವರಿಗೆ ನಾವು 20 ಲಕ್ಷ ಕೊಟ್ಟಿದ್ದೀವಿ ಇದು ಕೆಲಸ ಬೇಕು ಅಂತೇಳಿ. FDAಗೆ 30 ಲಕ್ಷ, SDAಗೆ 25 ಲಕ್ಷ. ಹೇಗಿದೆ ನೋಡಿ ಈ ಕಳ್ಳರ ಖತರ್ನಾಕ್ ಪ್ಲಾನ್. ಆರ್ಥಿಕ ಇಲಾಖೆಯ ಆದೇಶದ ಪ್ರತಿ ಮತ್ತು ನ್ಯೂಸ್ ಪೇಪರ್ ಕಟ್ಟಿಂಗ್ ಹಿಡ್ಕೊಂಡು ಸರ್ಕಾರಿ ಹುದ್ದೆಯ ಹಿಂದೆ ಬಿದ್ದವರಿಗೆ 25 ಲಕ್ಷಕ್ಕೆ SDA, 30 ಲಕ್ಷಕ್ಕೆ FDA ಕೆಲಸ ಕೊಡ್ತೀವಿ ಅಂತ ಈ ಸುದರ್ಶನ್ ಅಡ್ಯಂತಾಯ, ಅರ್ಜುನ್ ಅಡ್ಯಂತಾಯ, ಲವೀನಾ ಮತ್ತು ಜೈಸನ್ ಭರ್ಜರಿಯಾಗಿ ಯಾಮಾರಿಸಿದ್ದಾರೆ.
ಪೊಸಿಷನ್ಗೆ ಸರ್? ಇದು ಈಗ ಇದು ಬಂದ್ಬಿಟ್ಟು ಇದರಲ್ಲಿ ಪ್ರೊಸೆಸರ್ ಸರ್ವರ್ ಅಂತ ಬರುತ್ತೆ, ಲೈಕ್ ಅಮೀನ್ ಪೋಸ್ಟ್ ಅಂತ ಕರೀತಾರೆ, ಇಲ್ಲ ಅಂದ್ರೆ ಅದು ಕನ್ನಡದಲ್ಲಿ ಆದೇಶ ಜಾರಿಕಾರ ಅಂತ ಕರೀತಾರೆ. ಓಕೆ ಓಕೆ. ಇದು ಓನ್ಲಿ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹಾ. ಓನ್ಲಿ ಕೋರ್ಟ್ಗಳಲ್ಲಿ ಮಾತ್ರ ಜಾಬ್, ಇನ್ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಇಲ್ಲ. ವಕೀಲರ ಭವನದಲ್ಲೇ ಮೋಸದಾಟ. ಇಲ್ಲಿ ಗಂಭೀರವಾಗಿ ಯೋಚಿಸಬೇಕಾದ ಅಂಶ ಅಂದ್ರೆ ಇಷ್ಟೆಲ್ಲ ವಂಚನೆ ನಡೆದಿದ್ದು ವಕೀಲರ ಭವನದಲ್ಲಿ. ವಕೀಲರ ಭವನದ 3ನೇ ಮಹಡಿಯ ಒಂದು ಕೋಣೆಯನ್ನು ನೀಟಾಗಿ ಸೆಟಪ್ ಮಾಡಿ ಅಲ್ಲಿಗೆ ನೂರಾರು ಉದ್ಯೋಗಾಕಾಂಕ್ಷಿಗಳನ್ನು ಕರೆಸಿ ಆರ್ಡರ್ ಕಾಪಿ ತೋರಿಸಿದ್ದಾರೆ. ಆ ಆರ್ಡರ್ ಕಾಪಿಯಲ್ಲಿ ಮಂಜುನಾಥ್ ನಾಯ್ಕ್ ಅವರ ಸಹಿ ಇತ್ತು. ಆದರೆ ಆ ಕಾಪಿಯನ್ನು ಯಾರ ಕೈಗೂ ಕೊಡಲಿಲ್ಲ. ಆದರೆ ಅದು ಸುದರ್ಶನ್ ಅಡ್ಯಂತಾಯನ ಕೈಯಲ್ಲಿದೆ ಅನ್ನೋದು ಮೋಸ ಹೋದವರ ದೂರು. ಹೈಕೋರ್ಟಿಂದ ಒಂದು ಅಪ್ಲಿಕೇಶನ್ ಫಾರಮ್ ಬರುತ್ತೆ, ನಾವು ಹೇಳ್ತೀವಿ ಅವ್ರ ಆಫೀಸ್ಗೆ ಬನ್ನಿ, ಅಪ್ಲಿಕೇಶನ್ ಫಿಲಪ್ ಮಾಡಿ ನಾವು ಕಳಿಸ್ತೀವಿ. ಕಳಿಸಾದ್ಮೇಲೆ ಒಂದು ಲಿಸ್ಟ್ ಬರುತ್ತೆ, ಎಲಿಜಿಬಲ್ ಲಿಸ್ಟ್ ಅಂತ ಒಂದು ಬರುತ್ತೆ. ಬಂದಾದ್ಮೇಲೆ ನೀವು ಒಂದು ಪೇಮೆಂಟ್ ಮಾಡ್ಬೇಕನ್ನೋದು. ಸರಿ ಆಯಿತು ಅಂತ ಅಪ್ಲಿಕೇಶನ್ ಕರೆದ್ರು, ಒಂದ್ಸರಿ ಹೋಗಿ ಫಿಲಪ್ ಮಾಡಾದ್ಮೇಲೆ ಆಮೇಲೆ ಆ ಫಿಲಪ್ ಆಗಾದ್ಮೇಲೆ ಅಮೌಂಟ್ ಕೊಡೋಕ್ಕೆ ಕೇಳಿದ್ರು. ಸರಿ ನಾವು ಅಕೌಂಟಿಂದ ಕೊಡ್ತೀವಿ ಅಂತ ನನ್ನ ಅಕೌಂಟಿಂದ ನಮ್ಮ ಮಿಸ್ಸಸ್ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಅಷ್ಟೇ ಅಲ್ಲ, ಇದೇ ವಕೀಲರ ಭವನದಲ್ಲಿ 2 ಬಾರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲು 600ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಕರೆಸಿದ್ದಾರೆ. ಪ್ಯಾನೆಲ್ನಲ್ಲಿ 5-6 ಮಂದಿ ಕಪ್ಪು ಕೋಟು ಹಾಕಿರೋರನ್ನೂ ಕೂರಿಸಿದ್ದಾರೆ. ಇದೆಲ್ಲವನ್ನ ನೋಡಿ ನಂಬಿ ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಮೋಸ ಹೋಗಿದ್ದಾರೆ. ಸಿವಿಲ್ ಕೋರ್ಟ್ ಒಳಗಡೆ ಇದು ವಕೀಲರ ಭವನ ಫಸ್ಟ್ ಫ್ಲೋರಲ್ಲಿ ಎಲ್ಲರೂ ಕೋರ್ಟ್ ವೆರಿಫಿಕೇಶನ್ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ. ಅದು ಹೆಂಗಂದರೆ ಕರೆಕ್ಟಾಗಿ ಒಂದು 44 ಜನ ಕರೆಯೋದು, 4 ಜನಕ್ಕೆ ಕಳಿಸೋದು, ಮೇಲೆಗಡೆ ಒಂದು 10 ಜನಕ್ಕೆ ಕಳಿಸೋದು. ಅಲ್ಲಿ ಕ್ಯಾಬಿನ್ನು 4-5 ಕ್ಯಾಬಿನಲ್ಲಿ ಎಲ್ಲ ಲಾಯರ್ಗಳು 4-5 ಜನ ಕೂತಿರ್ತಾರಂತೆ. ಕೂತ್ಕೊಂಡು ಒಳಗಡೆ ಹೋಗೋದು. ಒಳಗಡೆ ಹಳೇ ರಿಜಿಸ್ಟರ್ ಬುಕ್ಕಲ್ಲಿ ಸೈನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಎಲ್ಲ ಮಾಡಿ ಸೈನ್ ಹಾಕಿ ಎಲ್ಲ ಈಚೆ ಬರಬೇಕು. ಯಾರು ಮೊಬೈಲ್ ತೊಗೊಳಂಗಿಲ್ಲ ಒಳಗಡೆ. 4 ವರ್ಷಗಳ ಬಳಿಕ ಬಯಲಾಯಿತು ನಿಜ ಬಣ್ಣ. ಇವತ್ತು ಕೆಲಸಕ್ಕೆ ಕರೀತಾರೆ, ನಾಳೆ ಕೆಲಸಕ್ಕೆ ಕರೀತಾರೆ ಅಂತ 4 ವರ್ಷ ಕಾದ ಅಭ್ಯರ್ಥಿಗಳಿಗೆ ಕೊನೆಗೂ ಸತ್ಯ ಗೊತ್ತಾಯಿತು. ಆಗ ಕಾಲ ಮಿಂಚಿ ಹೋಗಿತ್ತು. ನಮಗೆ ಕೆಲಸ ಬೇಡ, ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಈ ವಂಚಕರ ಗ್ಯಾಂಗ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕಾಗೆ ಹಾರಿಸ್ತಾನೇ ಇದ್ದಾರೆ. ದಯವಿಟ್ಟು ಗೌರ್ಮೆಂಟ್ ಜಾಬಿಗೆ ಆಸೆ ಪಡಬೇಡಿ. ಎಕ್ಸಾಮು CT ಎಕ್ಸಾಮ್ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ರಿಸಲ್ಟ್ ಬಂದ್ಮೇಲೆ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಿ. ಜಾಬ್ ವಂಚಕರಾದ ಸುದರ್ಶನ್, ಅರ್ಜುನ್, ಲವೀನಾ, ಜೈಸನ್ ವಿರುದ್ಧ ಜಾಲಹಳ್ಳಿ ಮತ್ತು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಆದರೆ ಇವರ ಬಗ್ಗೆ ತನಿಖೆ ಬಿಡಿ, ಇವರನ್ನು ಹುಡುಕುವ ಪ್ರಯತ್ನ ಕೂಡ ಮಾಡಿಲ್ಲ ಪೊಲೀಸರಿಗೂ ಈ ವಂಚಕರು ಲಂಚ ಕೊಟ್ಟು ಬಾಯಿ ಮುಚ್ಚಿಸಿರಬೇಕು ಅನ್ನೋದು ನೊಂದವರ ಅನುಮಾನ. ನ್ಯಾಯಾಂಗ ಹೆಸರಲ್ಲಿ ಶಾಸಕ ಕಾರ್ಯಾಂಗ ನ್ಯಾಯಾಂಗ ಕೊನೆಯದಾಗಿ ಬರೋದು ನ್ಯಾಯಾಂಗದಲ್ಲೇ ಅನ್ಯಾಯ ನಡೀತಿದ್ಯಾ ಅಂದ್ರೆ ಇದೇನು ಅರ್ಥ? ಇದು ಈ ಕೆಲವರು ನಮ್ಮನೆ ಬೈತಿಯಾರ, ನೀವು ಕೋರ್ಟಿಗೆ ಹೋದ್ರಿ, ಸಿವಿಲ್ ಕೋರ್ಟ್, ಆ ಕೋರ್ಟ್ ವಿಡಿಯೋ ಎಲ್ಲ ಮಾಡ್ಕೊಂಡು ಬರ್ತೀವಿ ಸರ್. ಸಾವಿರಾರು ಲಾಯರು ಯಾವ ಮೂಲೆ ಯಾವ ಇದಕ್ಕೆ ಹೋಗ್ತಿದೀವಿ ಏನು ಗೊತ್ತಾಗ್ತಾ ಇಲ್ಲ. ನಮ್ಮಂತ ಜನ 100 ಜನ ಅಲ್ಲ 500 ಜನದ ಮೇಲೆ ಫ್ರಾಡ್ ಮಾಡಿದ್ದಾರೆ ಸರಿ. ಈ ಜಾಬ್ ದೋಖಾ ಬರೀ ಬೆಂಗಳೂರಲ್ಲಿ ಮಾತ್ರ ನಡೆದಿಲ್ಲ. ತುಮಕೂರು, ಕೊಪ್ಪಳ ಸೇರಿದಂತೆ ನಾನಾ ಕಡೆ ನ್ಯಾಯಾಲಯದ ಆವರಣದಲ್ಲೇ ನಡೆದು ಸಾವಿರಾರು ಮಂದಿಗೆ ಮೋಸ ಆಗಿದೆ. ಈ ವಂಚನಾ ಜಾಲ ರಾಜ್ಯಾದ್ಯಂತ ಹಬ್ಬಿದೆ. ಎಂಥ ವಿಪರ್ಯಾಸ ಅಲ್ಲ! ನ್ಯಾಯ ದೇವತೆ ನೆಲೆಸೋ ನ್ಯಾಯಾಲಯದ ಆವರಣದಲ್ಲೇ ಇಂಥ ಭಯಾನಕ ವಂಚನೆ ನಡೆದರೂ ಯಾರ ಗಮನಕ್ಕೂ ಇನ್ನೂ ಯಾಕೆ ಬಂದಿಲ್ಲ? ನ್ಯಾಯಾಧೀಶರೂ ಆಗಿರುವ ಮಂಜುನಾಥ್ ನಾಯ್ಕ್ ಅವರಿಗೆ ತಮ್ಮ ಹೆಸರನ್ನು ವಂಚಕರು ದುರ್ಬಳಕೆ ಮಾಡಿದ್ದಾರೆ ಅಂತ ವಂಚನೆಗೊಳಗಾದವರು ದೂರು ಕೊಟ್ಟರು. ಅವರು ಈ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಟ್ಟಿಲ್ಲ. ಯಾಕೆ? ಅಲ್ಲದೆ ವಕೀಲರ ಭವನದಲ್ಲಿ ಈ ವಂಚಕರು 10-20 ದಿನಕ್ಕೂ ಹೆಚ್ಚು ಕಾಲ ನೆಲೆಸಿ ಅಲ್ಲಿ ಸೆಟಪ್ ಹಾಕಿ ನೂರಾರು ಜನರಿಗೆ ಮೋಸ ಮಾಡುತ್ತಿರುವುದು ಯಾವ ವಕೀಲರ ಗಮನಕ್ಕೂ ಯಾಕೆ ಬಂದಿಲ್ಲ? ಹಾಗಾದ್ರೆ ವಕೀಲರ ಭವನದಲ್ಲಿ ಯಾರು ಏನ್ ಬೇಕಾದರೂ ಮಾಡಬಹುದೇ, ಅಥವಾ ಇದು ಅವರ ಗಮನಕ್ಕೇ ಬಂದು ನಡೆದಿರುವ ವಂಚನೆಯೇ? ಈ ಎಲ್ಲಾ ಪ್ರಶ್ನೆಗಳನ್ನು ಜನರು ಕೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಭಾರೀ ಹಗರಣದ ಕುರಿತು ಪ್ರಾಮಾಣಿಕವಾಗಿ ತನಿಖೆ ನಡೆಸಬೇಕು. ಆ ಮೂಲಕ ನ್ಯಾಯಾಲಯದ ಘನತೆ, ಗೌರವವನ್ನು ಎತ್ತಿ ಹಿಡಿಯಬೇಕು ಅನ್ನೋದು ವಿಜಯ ಟೈಮ್ಸ್ ಆಗ್ರಹ. ಕುಮಾರ್, ವಿಜಯ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್,
ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.